Praise the Lord. ದೇವರಿಗೆ ಸ್ತೋತ್ರವಾಗಲಿ. Greetings to you all in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಅತ್ಯುನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. Our God is a living God. ನಮ್ಮ ದೇವರು ಜೀವಿಸುವ ದೇವರು. And everyone in this life has a purpose for His glory. ಎಲ್ಲರೂ ಈ ಜೀವನದಲ್ಲಿ ಆತನ ಮಹಿಮೆಗೋಸ್ಕರ ಜೀವಿಸುತ್ತಾರೆ. We are not by chance on this earth, but we are His choice on this earth. ನಾವು ಕ್ಷಣ ಮಾತ್ರದ ಒಂದು ವ್ಯಕ್ತಿಗಳಲ್ಲ, ಆತನ ಕರುವಿಕೆಯ ವ್ಯಕ್ತಿಗಳಾಗಿದ್ದೇವೆ. So I thank God for He is a God who has given us an opportunity to live in this world. ನಾನು ದೇವರಿಗೆ ಸ್ತೋತ್ರ ಸಲ್ಲಿಸಿದ್ದೇನೆ. ಆತನು ನಮಗೆ ಈ ಅವಕಾಶವನ್ನು ಈ ಭೂಮಿಯ ಮೇಲೆ ಜೀವಿಸಲು ಕೊಟ್ಟಿದ್ದಾನೆ. I thank God that He has given one more opportunity to share the word with you today. ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಮತ್ತೊಂದು ಆವರ್ತಿ ನಿಮಗೆ ವಾಕ್ಯ ಸಂದೇಶ ತರಲು ದೇವರು I believe that the word of God will be a blessing in our life. ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದಕರವಾಗಿರುತ್ತದೆ ಎಂಬುದಾಗಿ ನಂಬುತ್ತೇನೆ. The title of the message would be like God's calling. ಈ ಸಂದೇಶದ ಪೀಠಿಕೆ ದೇವರ ಕರೆ ಎಂಬುದಾಗಿ. And all those who have a calling in their life will also have crying in their life. ಎಲ್ಲರೂ ಯಾರ್ಯಾರು ಕರೆಯಲ್ಪಡುತ್ತಾರೋ ಅವರ ಜೀವನದಲ್ಲಿ ಅಳುವು ಸಹ ಇರುತ್ತದೆ. So here we see from the book of Exodus chapter 2 about a boy. ಇಲ್ಲಿ ವಿಮೋಚನಾ ಕಾಂಡ 2ನೇ ಅಧ್ಯಾಯದಲ್ಲಿ ಒಂದು ಚಿಕ್ಕ ಮಗುವಿನ ಬಗ್ಗೆ ನಾವು ನೋಡುತ್ತೇವೆ. And his name is Moses. ಆತನ ಹೆಸರು ಮೋಶೆ. So in the time where he was born, ಆತನು ಜನಿಸಿದ ಸಮಯದಲ್ಲಿ there was a verdict from the king saying that every male child should be killed. ರಾಜನಿಂದ ಒಂದು ಆಜ್ಞೆ ಹೊರಡಲ್ಪಟ್ಟು ಎಲ್ಲಾ ಗಂಡು ಮಕ್ಕಳನ್ನು ಸಾಯಿಸಬೇಕು ಎಂಬುದಾಗಿ. All the Hebrew boy children should be killed. ಎಲ್ಲಾ ಇಬ್ರಿಯ ಗಂಡು ಮಕ್ಕಳುಗಳನ್ನು ಸಾಯಿಸಬೇಕು ಎಂಬುದಾಗಿ. And when this Levi family got a son, ಈ ಲೇವಿಯ ಕುಟುಂಬದಲ್ಲಿ ಒಂದು ಗಂಡು ಮಗುವು ಜನಿಸಿದನು. when the mother saw the baby, ಆ ತಾಯಿಯು ಆ ಮಗುವನ್ನು ನೋಡಿದಾಗ it was so good and so nice. ಆತನು ಸುಂದರನಾಗಿದ್ದನು. But as per the rules according to that law, she had to kill that child. ಆದರೆ ಆ ರಾಜನ ಆಜ್ಞೆಯ ಮೇರೆಗೆ ಆಕೆ ಆ ಮಗುವನ್ನು ಸಾಯಿಸಲಿಕ್ಕೆ. So when the word of God says that now a man in the house of Levi married a Levite woman in the verse 1. ಇವಾಗ 1ನೇ ವಚನದಲ್ಲಿ ನಾವು ನೋಡುತ್ತೇವೆ, ಹೀಗಿರುವಲ್ಲಿ ಲೇವಿಯ ವಂಶದವನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು ಎಂಬುದಾಗಿ. Why God's words has emphasized on Levi that place? ಯಾಕೆ ದೇವರ ಒಂದು ವಾಕ್ಯ ಲೇವಿಯರ ಬಗ್ಗೆ ಒತ್ತಿ ಹೇಳುತ್ತದೆ ಆ ಸ್ಥಳದಲ್ಲಿ? It simply means that this family who serves the Lord every time. ಇದರ ತಾತ್ಪರ್ಯ ಈ ರೀತಿ ಇದೆ, ಈ ಲೇವಿ ಕುಟುಂಬ ಸದಾ ಕಾಲವು ದೇವರನ್ನು ಸೇವಿಸುವ ಕುಟುಂಬ ಎಂಬುದಾಗಿ. So they praise God. ಅವರು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾರೆ. Their trust is in the Lord. ಅವರ ಒಂದು ನಂಬಿಕೆ ದೇವರಲ್ಲಿ ಇರುತ್ತದೆ. So any family who trusts in God, ಯಾವ ಕುಟುಂಬ ದೇವರಲ್ಲಿ ನಂಬಿಕೆ ಇಡುತ್ತದೋ, those who look upon the Lord every time, ದೇವರನ್ನು ನಿರೀಕ್ಷಿಸುವವರು, and when they any families who have the principles of the word of God in their family, ಯಾವ ಕುಟುಂಬದಲ್ಲಿ ದೇವರ ವಾಕ್ಯದ ಮೌಲ್ಯತೆಗಳು ಕಾಣಲ್ಪಡುತ್ತದೋ, so God will watch over that family. ದೇವರು ಆ ಕುಟುಂಬವನ್ನು ನೋಡಿಕೊಳ್ಳುವಾತನಾಗಿರುತ್ತಾನೆ. And when God has given a male child, it is for a reason and a purpose. ದೇವರು ಗಂಡು ಮಗುವನ್ನು ಕೊಟ್ಟಿರುವುದು ಒಂದು ಉದ್ದೇಶಕ್ಕಾಗಿದೆ. Even though the king has ordered that every Hebrew male child should be killed, ರಾಜನು ಆಜ್ಞಾಪಿಸಿರಬಹುದು ಎಲ್ಲಾ ಇಬ್ರಿಯ ಗಂಡು ಮಕ್ಕಳನ್ನು ಸಾಯಿಸಬೇಕೆಂಬುದಾಗಿ. but the King of Kings have decided to do something marvelous. ಆದರೆ ರಾಜಾದಿರಾಜನ ಉದ್ದೇಶವು ಅದು ವಿಭಿನ್ನವಾಗಿತ್ತು. And he gave this family who serves the Lord a boy child. ಈ ಕುಟುಂಬ ದೇವರನ್ನು ಸೇವಿಸುವ ಈ ಕುಟುಂಬಕ್ಕೆ ಒಂದು ಗಂಡು ಮಗುವನ್ನು ಕೊಟ್ಟನು. And the mother tried her best to protect this child for almost 3 months. ಆ ತಾಯಿಯು 3 ತಿಂಗಳು ಈ ಮಗುವನ್ನು ಕಷ್ಟದಲ್ಲಿ ಸಂರಕ್ಷಿಸಿದಳು. So she knows that if people get to know, they might tell to the king, and she
will be caught. ಆಕೆಗೆ ಗೊತ್ತುಂಟು, ಈ ಜನರಿಗೆ ಗೊತ್ತಾದ್ರೆ ಅವರು ರಾಜನಿಗೆ ಹೇಳಿ ಅವರು ಆಕೆಯನ್ನು ಹಿಡಿದುಕೊಳ್ಳುತ್ತಾರೆ ಎಂಬುದಾಗಿ. Maybe each time when baby cry, mother might have closed the mouth to reduce the voice of the child. ಬಹುಶಃ ಅನೇಕ ಬಾರಿ ಮಗು ಅಳುವ ಸಮಯದಲ್ಲಿ ಆ ತಾಯಿ ಆ ಮಗುವಿನ ಬಾಯನ್ನು ಮುಚ್ಚಿರಬಹುದು. And every parents know how a child cries. ಎಲ್ಲಾ ತಂದೆ ತಾಯರಿಗೂ ಗೊತ್ತುಂಟು ಮಗು ಕೂಸು ಹೇಗೆ ಅಳುತ್ತದೆ ಎಂಬುದಾಗಿ. When the child start crying, even the neighbors will get to know something is wrong. ಆ ಮಗು ಅಳುವುದಾದರೆ ಅಕ್ಕಪಕ್ಕದ ಮನೆಯವರಿಗೂ ಗೊತ್ತಾಗುತ್ತೆ ಏನೋ ಆಗಿದೆ ತೊಂದರೆ ಮಗುವಿಗೆ. So the children cry will be not based, the volume is not based on the circumstance, it will cry as loud as it wants. ಆ ಮಕ್ಕಳ ಒಂದು ಅಳು ಏನಿದೆ ಅದು ತುಂಬಾ ದೊಡ್ಡದಾದಂತ ಅಳುವಾಗಿರುತ್ತದೆ. Hallelujah. Hallelujah. So here I think Moses was also a child who was crying. ಇಲ್ಲಿ ನಾವು ನೋಡುತ್ತೇವೆ ಮೋಶೆ ಸಹ ಅಳುವಂತ ಒಂದು ಮಗುವಾಗಿದ್ದ. In the later chapter we see that Moses had a tampering tongue. ತರುವಾಯ ಅಧ್ಯಾಯಗಳಲ್ಲಿ ನಾವು ನೋಡುತ್ತೇವೆ ಮೋಶೆಯ ನಾಲಿಗೆ ಅದು ತೊದಲು ನಾಲಿಗೆ ಆಗುತ್ತು ಎಂಬುದಾಗಿ. In my imaginations, in my thoughts, ನನ್ನ ಹೂವೆ ನನ್ನ ಆಲೋಚನೆಯಂತೆ maybe mother in a small age tried to reduce the voice of the child, maybe pressing on the mouth. So I don't know. So that's why he became a tampering child. ಬಹುಶಃ ಮೋಶೆ ಅಳಬೇಕಾದ್ರೆ ಆ ತಾಯಿ ಬಾಯಿ ಮುಚ್ಚುವುದು ಅದು ಆತನ ತೊದಲು ನಾಲಿಗೆಗೆ ದಾರಿ ಕೊಟ್ಟಿತು ಎಂಬುದಾಗಿ ನನ್ನ ಆಲೋಚನೆ ಇದೆ. So 3 months she tried her best. 3 ತಿಂಗಳು ಆಕೆ ಸತತ ಪ್ರಯತ್ನ ಪಟ್ಟಳು. And after that she could not. ತದನಂತರದಲ್ಲಿ ಆಕೆ ಅದನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. We all know that the time of birth every child cries. ನಮಗೆ ಗೊತ್ತುಂಟು ಆ ಮಗು ಹುಟ್ಟುವ ಸಮಯದಲ್ಲಿ ಎಲ್ಲಾ ಮಗು ಅಳುತ್ತದೆ ಎಂಬುದಾಗಿ. So when the child is crying, everybody will be laughing. ಎಲ್ಲಾ ಮಕ್ಕಳು ಹುಟ್ಟಬೇಕಾದ್ರೆ ಎಲ್ಲರೂ ಸಂತೋಷದಲ್ಲಿರುತ್ತಾರೆ. Because of the joy of a newborn baby. ಯಾಕಂದ್ರೆ ಅವರಿಗೆ ಖುಷಿ, ಒಂದು ಕೂಸು ಹುಟ್ಟಿದೆ ನಮ್ಮ ಮನೆಯಲ್ಲಿ. In all the family it happens. ಎಲ್ಲ ಒಂದು ಕುಟುಂಬಗಳಲ್ಲೂ ಇದಾಗುತ್ತೆ. That is the only time everybody will be laughing except the newborn baby. ಅದೇ ಸಮಯ ಎಲ್ಲರೂ ನಗುತ್ತಿರುತ್ತಾರೆ, ಆ ಕೂಸು ಮಾತ್ರ ಅಳುತ್ತಿರುತ್ತೆ. So but in my case, ಆದ್ರೆ ನನ್ನ ವಿಷಯದಲ್ಲಿ when I was born, ನಾನು ಹುಟ್ಟಬೇಕಾದ್ರೆ I did not cry. ನಾನು ಅಳ್ಳೇ ಇಲ್ಲ, ಅತ್ತೇ ಇಲ್ಲ. And I was struggling to breathe. ನನಗೆ ಉಸಿರಾಟದ ಸಮಸ್ಯೆವಿತ್ತು. So they thought that I am dead. ಅವರು ಆಲೋಚಿಸಿದರು ನಾನು ತೀರಿ ಹೋದೆ ಎಂಬುದಾಗಿ. So everybody started crying. ಎಲ್ಲರೂ ಅಳಲು ಪ್ರಾರಂಭಿಸಿದರು. And everybody started praying. ಎಲ್ಲರೂ ಪ್ರಾರ್ಥಿಸಲು ಆರಂಭಿಸಿದರು. I thank God that God has led me thus far. ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ, ದೇವರು ನನ್ನನ್ನು ಇಲ್ಲಿವರೆಗೂ ಜೀವಿಸುತ್ತಿದ್ದೆ. When devil planned in my life to kill me at the time of birth, ಸೈತಾನನು ನನ್ನ ಹುಟ್ಟುವ ಸಮಯದಲ್ಲಿ ನನ್ನನ್ನು ಸಾಯಿಸಬೇಕೆಂಬುದಾಗಿ ಯೋಚಿಸಿದಾಗ, but because of God's abundant grace, ಆದರೆ ದೇವರ ಅತ್ಯುನ್ನತ ಕೃಪೆಯಿಂದ and all our elders and relatives prayer and tears, ನನ್ನ ಎಲ್ಲ ಸಂಬಂಧಿಕರ ಪ್ರಾರ್ಥನೆ ಮತ್ತೆ ಅವರ ಕಣ್ಣೀರಿನಿಂದ, so God has given this life for me. ದೇವರು ನನಗೆ ಈ ಜೀವಿತವನ್ನು ಆಶೀರ್ವದಿಸಿದ್ದಾನೆ. So here mother tried her best to keep for 3 months and she failed. ಇಲ್ಲಿ ನಾವು ನೋಡುವುದಾದ್ರೆ ತಾಯಿ ತುಂಬಾ ಸತತ ಪ್ರಯತ್ನ ಪಟ್ಲು 3 ತಿಂಗಳು ಆ ಮಗುವನ್ನು ಸಮಾಧಾನ ಪಡಿಸುವುದಕ್ಕಾಗಿ. And then she prepared a basket. ತದನಂತರದಲ್ಲಿ ಆಕೆ ಒಂದು ಪುಟ್ಟಿಯನ್ನು ತಯಾರಿಸಿದಳು. And I believe that in every act that she is doing, she was praying to God. ಅದನ್ನು ತಯಾರಿಸಬೇಕಾದ್ರೆ ನಾನು ನಂಬುತ್ತೇನೆ ಆಕೆ ಪ್ರಾರ್ಥಿಸುತ್ತಿದ್ದಳು ದೇವರಲ್ಲಿ ಎಂಬುದಾಗಿ. And finally she kept the child, the baby in that basket. ಕೊನೆಯದಾಗಿ ಆಕೆ ಆ ಕೂಸನ್ನು ಆ ಒಂದು ಪುಟ್ಟಿಯಲ್ಲಿ ಇಟ್ಟಳು. And then she went to the river Nile. ಆ ತದನಂತರದಲ್ಲಿ ನೈಲ್ ನದಿಯಲ್ಲಿ ಹೋಗಿ ಆ ಕೂಸನ್ನು ಬಿಟ್ಟಳು. And she was about to drop the child in the river. ಆ ಕೂಸನ್ನು ಆ ನದಿಯಲ್ಲಿ ಬಿಡ್ಲಿಕ್ಕೆ ಇದ್ದಳು. How painful that mother's heart would be. ಎಷ್ಟು ಭಾರವಾಗಿರಬಹುದು ಆ ತಾಯಿಯ ಒಂದು ಹೃದಯ ಆ ಸಮಯದಲ್ಲಿ. The separation always brings a kind of tears in our life. ಆ ಒಂದು ಬೇರ್ಪಡುವಿಕೆ ನಮ್ಮ ಜೀವಿತದಲ್ಲಿ ಕಣ್ಣೀರನ್ನು ತರುವಂತದ್ದಾಗಿದೆ. When the husband and wife is separating, there is a pain.
ಒಂದು ಗಂಡ ಹೆಂಡತಿ ಅವರು ಬೇರೆಯಾಗಬೇಕಾದ್ರೆ ಅಲ್ಲಿ ಒಂದು ನೋವು ಇರುತ್ತೆ. When there is a separation from children to the parents, there is a pain involved in that. ಮಕ್ಕಳಿಗೂ ತಂದೆ ತಾಯಿರಿಗೂ ಒಂದು ಬೆರಕು ಉಂಟಾದಾಗ ಅಲ್ಲಿ ಒಂದು ನೋವು ಉಂಟಾಗುತ್ತೆ. When you lost your job and there is a separation, there is a pain. ನೀವು ನಿಮ್ಮ ಉದ್ಯೋಗವನ್ನು ಕಳೆದುಕೊಂಡಾಗ ಅಲ್ಲಿ ಬಿರುಕು ಬಿದ್ದಾಗ ನಿಮ್ಗೊಂದು ನೋವು ಉಂಟಾಗುತ್ತೆ. Whatever is close to your heart, when it is getting separated, your heart will be broken. ಏನು ನಿಮಗೆ ಹೃದಯಕ್ಕೆ ಹತ್ತಿರವಾಗಿರುತ್ತದೋ ಅದು ನಿಮ್ಮ ಹೃದಯದಿಂದ ದೂರವಾಗಬೇಕಾದ್ರೆ ಅವಾಗಲೂ ನಿಮಗೆ ಒಂದು ತರವಾದಂತ ಒಂದು ಮುರಿದ ಮನೋಭಾವವಿರುತ್ತದೆ. But when we are separated from God because of the sin, we don't think much about it. ಆದರೆ ನಮ್ಮ ಪಾಪಗಳಿಗೋಸ್ಕರವಾಗಿ ನಾವು ದೇವರಿಂದ ದೂರ ಹೋಗಬೇಕಾದರೆ ನಾವು ಅದ್ರ ಬಗ್ಗೆ ಹೆಚ್ಚು ಆಲೋಚನೆ ಕೊಡುವುದಿಲ್ಲ. So here the mother is in pain. ಇಲ್ಲಿ ತಾಯಿಗೆ ನೋವು ಉಂಟಾಗುತ್ತಿದೆ. And dropping the child. ಆಕೆ ಆ ಕೂಸನ್ನು ನೈಲ್ ನದಿಯಲ್ಲಿ ಬಿಡುತ್ತಿದ್ದಾಳೆ. There are many mothers who says they are worried about their young children. ಅನೇಕ ತಾಯಂದಿರು ಹೇಳುತ್ತಾರೆ ನಮ್ಮ ಯವನಸ್ಥ ಮಕ್ಕಳ ಬಗ್ಗೆ ನಮಗೆ ತುಂಬಾ ಆಲೋಚನೆ ಇದೆ ಎಂಬುದಾಗಿ. They are out of my reach, out of my control. ಅವರು ನಮ್ಮ ಕೈಯಿಂದ ಜಾರಿ ಹೋಗಿದ್ದಾರೆ, ಕೈ ಬಿಟ್ಟ ಪರಿಸ್ಥಿತಿಯಲ್ಲಿದ್ದಾರೆ. The disobedient children who is bringing grief to their parents. ಅವಿಧೇಯ ಮಕ್ಕಳು ತಮ್ಮ ತಂದೆ ತಾಯಿಯರಿಗೆ ನೋವು ತರುವಂತದ್ದಾಗಿದೆ. So children who is disrespecting their parents. ಮಕ್ಕಳು ಅವರ ತಂದೆ ತಾಯಿಯನ್ನು ಅವಮಾನಿಸುವಂತವರಾಗಿದ್ದಾರೆ. So their parents no more have control over their children. ತಂದೆ ತಾಯಿಯರಿಗೆ ಅವರ ಮೇಲೆ ಒಂದು ಹಿಡಿತವಿಲ್ಲದೆ ಹೋಗಿದೆ. So if there are any parents watching me this moment, ಇದೇ ಪರಿಸ್ಥಿತಿಯಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ತಂದೆ ತಾಯಂದಿರೇ, you give your children into the hands of God. ನೀವು ನಿಮ್ಮ ಮಕ್ಕಳನ್ನು ದೇವರ ಕೈಗಳಲ್ಲಿ ಕೊಡಿರಿ. Trust in God. ದೇವರನ್ನು ನಂಬಿಕೆ ಇಡಿರಿ. What she could try to do is only 3 months she can protect. After that she was not able to. ಈ ತಾಯಿ ಇಲ್ಲಿ 3 ತಿಂಗಳು ಮಾತ್ರ ಆ ಮಗುವನ್ನು ಸಂರಕ್ಷಿಸಲಾಗಿತ್ತು, ನಂತರದಲ್ಲಿ ಆಗಲಿಲ್ಲ. Situation is forcing her to get separated from the child. ಸಂದರ್ಭಗಳು ಆ ಕೂಸುವಿನಿಂದ ದೂರ ಹೋಗುವಂತೆ ಮಾಡಿತು. And then I believe that with tears giving into the hands of God, putting in the nail. ನಾನು ನಂಬುತ್ತೇನೆ ಆಕೆಯು ಅತ್ತುಕೊಂಡು ಆ ಮಗುವನ್ನು ದೇವರ ಕೈಯಲ್ಲಿ ಬಿಟ್ಟಳು. But every mother and father who pray for their children, surely God will take control. ಪ್ರತಿಯೊಂದು ತಂದೆ ತಾಯಿಯಂದಿರು ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸುವುದಾದರೆ ದೇವರು ಅವರ ಮೇಲೆ ನಿಯಂತ್ರಣ ತೆಗೆದುಕೊಳ್ಳುತ್ತಾರೆ. Don't give up, my dear parents. Pray for your children. ನೀವು ಕೈ ಬಿಟ್ಟು ಬಿಡಬೇಡಿ ನನ್ನ ತಂದೆ ತಾಯಂದಿರೇ, ನಿಮ್ಮ ಮಕ್ಕಳಿಗೋಸ್ಕರ ನೀವು ಪ್ರಾರ್ಥಿಸಿ. Maybe a child is praying for father or a mother who is in the wrong things. ಬಹುಶಃ ಒಂದು ಮಗು ತನ್ನ ತಾಯಿಯೋ ತಂದೆಯೋ ಸಂಬಂಧವಿಲ್ಲದಿರುವ ಸಂಬಂಧದಲ್ಲಿ ಇದ್ದಾರೋ. So children, your prayers will be answered. ಮಕ್ಕಳೇ, ನಿಮ್ಮ ಪ್ರಾರ್ಥನೆಯನ್ನು ದೇವರು ಉತ್ತರಿಸುತ್ತಾನೆ. So whatever is your pain, go to God to pray. ನಿಮ್ಮ ನೋವು ಏನೇ ಆಗಿದ್ದರೂ ದೇವರ ಬಳಿಗೆ ಪ್ರಾರ್ಥನೆಯಿಂದ ಹೋಗಿ. So now the basket is sailing in the water. ಈಗ ಪುಟ್ಟಿಯು ನೀರಲ್ಲಿ ಹೋಗುತ್ತಿದೆ. So mother don't know where this basket will fall and crash. What is going to happen? She don't know. ಆ ತಾಯಿಗೆ ಗೊತ್ತಿಲ್ಲ ಈ ಪುಟ್ಟಿ ಏನಾಗಿರುತ್ತದೆ, ಅದು ಮುಳುಗೋಗುತ್ತಾ, ಅದು ಬೇರೆ ಏನಾದ್ರೂ ಆಗುತ್ತಾ ಎಂಬುದಾಗಿ. So this basket is not stable, but it is floating. ಈ ಪುಟ್ಟಿಯು ಅದು ನಿಯಂತ್ರಣ ತಪ್ಪಿ ಅದು ಹಾಗೆ ಹರಿದುಕೊಂಡು ಹೋಗುತ್ತಿದೆ. And when we read the verse 6, ನಾವು 6ನೇ ಅಧ್ಯಾಯ ವಚನ ನೋಡಬೇಕಾದ್ರೆ, so before that we see that the king's daughter came there to take bath. ಅದಕ್ಕೆ ಮುಂಚೆ ನಾವು ನೋಡುತ್ತೇವೆ ಫರೋಹನ ಮಗಳು ಅಲ್ಲಿ ಸ್ನಾನಕ್ಕೆ ಬಂದಳು ಎಂಬುದಾಗಿ. And she could hear a noise. ಆಕೆ ಒಂದು ಶಬ್ದವನ್ನು ಕೇಳಿಸಿಕೊಂಡಳು. She can hear someone crying, a baby crying. ಆಕೆ ಯಾವುದೋ ಒಂದು ಮಗು ಅಳುವ ಶಬ್ದವನ್ನು ಕೇಳಿಸಿಕೊಂಡಳು. So when we read verse 6, ನಾವು 6ನೇ ವಚನ ಓದುವುದಾದರೆ, she opened it ಅದನ್ನು ತೆರೆದು and saw the baby. ನೋಡುವಾಗ ಆಹಾ, ಅವಳು ಕೂಸು, he was crying. ಆಕೆ ಅದರ ಮೇಲೆ ಕನಿಕರ ಪಟ್ಟು ಅಳುವ ಕೂಸು. Thank God for that. ದೇವರಿಗೆ ಸ್ತೋತ್ರವಾಗಲಿ. Just let us concentrate on this crying baby. ಈ ಅಳುವ ಕೂಸುವಿನ ಬಗ್ಗೆ ನಾವು ನಮ್ಮ ಗಮನವನ್ನು ಕೇಂದ್ರೀಕರಿಸೋಣ. The cry of a baby. ಅಳುವ ಕೂಸುವಿನ So because the baby was crying so much, mother could not hold.
ಆ ಮಗು ಅಷ್ಟು ಅಳುವುದರಿಂದ ಆ ತಾಯಿ ಅದನ್ನು ನಿಯಂತ್ರಿಸಲಾಗಲಿಲ್ಲ. Finally, the baby is in the Nile River. ಕೊನೆಗೆ ಆ ಮಗುವು ನೈಲ್ ನದಿಯಲ್ಲಿದೆ. Because of the same baby's cry, ಇದೇ ಮಗುವಿನ ಅಳುವಿಗೋಸ್ಕರ the king's daughter heard. ಈ ಫರೋಹನ ಮಗಳು ಕೇಳಿಸಿಕೊಂಡಳು. And she told the attendees to get the child. ಆಕೆ ತನ್ನ ಆಳುಗಳಿಗೆ ಆ ಮಗುವನ್ನು ಕರೆತನ್ನಿ ಎಂಬುದಾಗಿ. When the basket was open, she saw the crying child. ಆ ಪುಟ್ಟಿಯು ತೆರೆದಾಗ ಆಕೆಯು ಅಳುವ ಮಗುವನ್ನು ನೋಡಿದಳು. And then she took to the palace. ಆಕೆಯ ಅರಮನೆಗೆ ತೆಗೆದು. I believe this child would be crying even more. ನಾನು ನಂಬುತ್ತೇನೆ ಈ ಮಗು ಇನ್ನು ಜೋರಾಗಿ ಅಳುವಂತದ್ದಿರುತ್ತೆ. And because of that cry, they told that search for anyone who can feed the baby. ಆ ಅಳುವ ಮಗುವನ್ನು ನೋಡಿ ಆಕೆ ಒಂದು ಆಜ್ಞೆ ಕೊಟ್ಟಳು, ಯಾರಾದ್ರೂ ಈ ಮಗುವಿಗೆ ಹಾಲು ಕುಡಿಸುವವರನ್ನು ನೀವು ಹುಡುಕಿ ಬನ್ನಿ. Finally, the own mother came to the palace to feed and to take care of this child. ಕೊನೆಗೆ ಆ ಮಗುವಿನ ಸ್ವಂತ ತಾಯಿಯೇ ಆ ಒಂದು ಅರಮನೆಗೆ ಬಂದು ಆ ಮಗುವಿಗೆ ಹಾಲು ಕೊಟ್ಟು ಬೆಳೆಸುವುದನ್ನು ನೋಡುತ್ತೇವೆ. What a mighty plan of God. ದೇವರ ಒಂದು ಆಲೋಚನೆ ಎಷ್ಟು ಅತ್ಯುನ್ನತವಾದದ್ದು. If God's children cry ದೇವರ ಮಕ್ಕಳು ಅಳುವುದಾದರೆ and pray, ಅವರು ಪ್ರಾರ್ಥಿಸುವುದಾದರೆ God will answer. ದೇವರು ಅದಕ್ಕೆ ಉತ್ತರಿಸುತ್ತಾರೆ. He knows how to bring things in place. ಆತನಿಗೆ ಒಂದು ಎಲ್ಲ ಸಂಗತಿಗಳನ್ನು ಒಂದು ಕಡೆ ಕೇಂದ್ರೀಕರಿಸಲು ಬಲ್ಲದ. Just think about the time where the mother left, the time the prince came, and the time again took to the palace. ಸ್ವಲ್ಪ ಯೋಚನೆ ಮಾಡಿ, ಅದೇ ಸಮಯದಲ್ಲಿ ತಾಯಿ ಆ ಮಗುವನ್ನು ನೈಲ್ ನದಿಯಲ್ಲಿ ಬಿಡುವುದು, ಮಗು ಅಳುವುದು, ಮತ್ತೆ ಫರೋಹನ ಮಗಳು ಅಲ್ಲಿ ಸ್ನಾನಕ್ಕೆ ಬರುವುದು, ಮತ್ತೆ ಆ ಮಗುವನ್ನು ಅರಮನೆಗೆ ಕರೆದುಕೊಂಡು ಹೋಗುವುದು, ಮತ್ತೆ ಅದೇ ತಾಯಿ ಬಂದು ಆ ಕೂಸಿಗೆ ಆದರಣೆ ಮಾಡುವುದು. It's all a divine plan of God. ಇದೆಲ್ಲ ದೇವರ ಒಂದು ಚಿತ್ತವಾಗಿರುತ್ತೆ. Hallelujah. Hallelujah. If you have a calling in your life, ನಿಮ್ಮಲ್ಲಿ ಒಂದು ಕರೆವಿಕೆ ಇರುವುದಾದರೆ, but you have a crying in your life, ಆದರೆ ನಿಮ್ಮ ಜೀವಿತದಲ್ಲಿ ಒಂದು ಅಳು ಇತ್ತು ಎಂಬುದಾದರೆ, that tears will not go in vain. ಆ ಒಂದು ಕಣ್ಣೀರು ಅದು ನಿರಾಶೆಗೆ ಹೋಗುವುದಿಲ್ಲ. God will bring everything, all things works together for good for those who trust in the Lord. ಎಲ್ಲವೂ ದೇವರನ್ನು ನಂಬುವವರಲ್ಲಿ ಅದು ಒಳ್ಳೆಯದನ್ನಾಗಿ ದೇವರು ಮಾರ್ಪಡಿಸುತ್ತಾರೆ. The same palace where the verdict came to kill the Hebrew child, ಯಾವ ಒಂದು ಅರಮನೆಯಿಂದ ಈ ಆಜ್ಞೆ ಹೊರಡಿತೋ ಇಬ್ರಿಯ ಮಕ್ಕಳನ್ನು, ಗಂಡು ಮಕ್ಕಳನ್ನು ಸಂಹರಿಸಬೇಕೆಂಬುದಾಗಿ, in the same place Moses was able to grow up. ಅದೇ ಒಂದು ಅರಮನೆಯಲ್ಲಿ ಮೋಶೆ ಬೆಳೆದನು. Hallelujah. Hallelujah. What a king that we serve. ಯಾವ ರಾಜಾದಿರಾಜನನ್ನು ನಾವು ಸೇವಿಸುತ್ತೇವೆ. Where the same place you have been put to shame. ಯಾವ ಒಂದು ಅದೇ ಸ್ಥಳದಲ್ಲಿ ನೀವು ಅವಮಾನಕ್ಕೆ ಗುರಿಯಾದರೂ, in the same places where people have spoken against you. ಅದೇ ಯಾವ ಸ್ಥಳದಲ್ಲಿ ದೇವರು ಜನರು ನಿಮ್ಮ ವಿರುದ್ಧವಾಗಿ ಮಾತಾಡಿದರೋ, the same families and the places where people have plot against you. ಯಾವ ಸ್ಥಳದಲ್ಲಿ ಯಾವ ಕುಟುಂಬಗಳು ನಿಮ್ಮನ್ನು ನಾಶಪಡಿಸಲು ಯೋಚಿಸಿದ್ದರೋ, God knows how to bless you in the same place. ದೇವರಿಗೆ ಗೊತ್ತು ಎಲ್ಲಿ ಅದೇ ಸ್ಥಳದಲ್ಲಿ ನಿಮ್ಮನ್ನು ಆಶೀರ್ವದಿಸಬೇಕೆಂಬುದಾಗಿ. Is your family a family who pray to God? ನಿಮ್ಮ ಕುಟುಂಬ ದೇವರಿಗೆ ಪ್ರಾರ್ಥಿಸುವ ಕುಟುಂಬವೋ, like a Levi's family? ಈ ಲೇವಿಯ ಕುಟುಂಬದ ಹಾಗೆ, then God's plan will be revealed in your life. ಹಾಗಾದರೆ ದೇವರ ಚಿತ್ತ ಉದ್ದೇಶ ನಿಮ್ಮ ಜೀವಿತದಲ್ಲಿ ನೆರವೇರುವುದಾಗಿರುತ್ತದೆ. Mother thought, ತಾಯಿ ಅಂದುಕೊಂಡಳು, this child's life is gone. ಆಕೆಯ ಮಗನ ಜೀವಿತ ಅದು ಮುಗಿದೋಯಿತು ಎಂಬುದಾಗಿ. But there is a beginning. ಆದರೆ ಅಲ್ಲಿ ಒಂದು ಪ್ರಾರಂಭವಾಯಿತು. Mother thought, ತಾಯಿ ಅಂದುಕೊಂಡಳು, lifespan of the child was just 3 months. ಆ ಒಂದು ಮಗುವಿನ ಒಂದು ಜೀವನ ಬರೀ 3 ತಿಂಗಳು ಎಂಬುದಾಗಿ. That's what she thought in her mind. ಅದು ಆಕೆಯ ಆಲೋಚನೆಯಾಗಿತ್ತು. Her thoughts and plans were very minute and little. ಆಕೆಯ ಆಲೋಚನೆ ಅದು ತುಂಬಾ ಚಿಕ್ಕದಾಗಿತ್ತು. But God's mighty plan was big upon this child. ಆದರೆ ದೇವರ ಆಲೋಚನೆಯು ಆ ಮಗುವಿನ ಮೇಲೆ ಅತಿ ದೊಡ್ಡವಾದಂತದ್ದಾಗಿದೆ. Maybe your parents' plan for you is very little. ನಿಮ್ಮ ತಂದೆ ತಾಯಿ ನಿಮ್ಮ ಬಗ್ಗೆ ಸ್ವಲ್ಪವಾಗಿ ಆಲೋಚಿಸಬಹುದು. Maybe the plan that you have for your life is very little.
ಬಹುಶಃ ನಿಮ್ಮ ಒಂದು ಜೀವಿತದ ಬಗ್ಗೆ ನಿಮಗೆ ಸ್ವಲ್ಪ ಆಲೋಚನೆ ಇರಬಹುದು. Let us understand that God has a mighty plan for every one of us. ನಾವು ಸ್ವಲ್ಪ ಆಲೋಚಿಸಿ ನೋಡೋಣ, ದೇವರು ನಮಗೋಸ್ಕರ ಒಂದು ಮಹಾ ಒಂದು ಕೆಲಸವನ್ನು ಇಟ್ಟಿದ್ದಾರೆ ಎಂಬುದಾಗಿ. Can we have that boldness to say that God, let your will, let your plan come true in my life? ನಾವು ಧೈರ್ಯವಾಗಿ ಹೇಳೋಣ, ದೇವರೇ ನಿನ್ನ ಚಿತ್ತ, ನಿನ್ನ ಒಂದು ಉದ್ದೇಶ ನನ್ನ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ. His plans are higher than our plans. ಆತನ ಚಿತ್ತ ನಮ್ಮ ಚಿತ್ತಕ್ಕಿಂತ ಅತಿ ದೊಡ್ಡದಾದಂತದ್ದಾಗಿದೆ. Like how this mother thought a short lifespan, but God gave him a full lifespan. ಈ ತಾಯಿ ಅನ್ಕೊಂಡಳು ನನ್ನ ಮಗನ ಜೀವಿತ ಸ್ವಲ್ಪ ಎಂಬುದಾಗಿ, ಆದ್ರೆ ದೇವರು ಆಕೆಯ ಮಗನ ಜೀವಿತ ಅತ್ಯುನ್ನತಕ್ಕೆ ಏರಿಸಿದರು. Where she thought that because of this kingdom and the rules, my child's life is gone, in the same place God blessed him to grow. ಆಕೆ ಅಂದುಕೊಂಡಳು, ಯಾವ ಸ್ಥಳದಲ್ಲಿ ನನ್ನ ಮಗುವಿನ ಜೀವಿತ ಅದು ಮುಕ್ತಾಯವಾಗುತ್ತದೋ ಅದೇ ಜೀವಿತದಲ್ಲಿ ದೇವರು ಆ ಮಗುವನ್ನು ಉನ್ನತ ಸ್ಥಿತಿಗೆ ಏರಿಸಿದನು. In the same job where you're facing the challenges and shame, ಯಾವ ಕೆಲಸದಲ್ಲಿ ನೀವು ಅವಮಾನವನ್ನು ತಿರಸ್ಕಾರವನ್ನು ಅನುಭವಿಸುತ್ತಿದ್ದೀರೋ, in which the family that you're going through the shames and pains, ಯಾವ ಕುಟುಂಬದಲ್ಲಿ ನೀವು ಅವಮಾನಕ್ಕೆ ಗುರಿಯಾಗುತ್ತಿದ್ದೀರೋ, in the places where you're being put to shame, ಯಾವ ಸ್ಥಳಗಳಲ್ಲಿ ನಿಮ್ಮನ್ನು ಅವಮಾನಕ್ಕೆ ಗುರಿ ಮಾಡುತ್ತಿದ್ದಾರೋ, are you going through the blames which you are not done, ನೀವು ಮಾಡದೇ ಇರುವಂತಹ ಒಂದು ಸ್ಥಿತಿಗೆ ನಿಮ್ಮನ್ನು ಸಿಲುಕುತ್ತಿದ್ದಾರೋ, so God knows how to honor you in the same place. ದೇವರಿಗೆ ಗೊತ್ತು ನಿಮ್ಮನ್ನು ಅದೇ ಸ್ಥಳದಲ್ಲಿ ಉನ್ನತಕ್ಕೆ ತರುವುದು. There are tears in our life. ನಮ್ಮ ಜೀವಿತದಲ್ಲಿ ಕಣ್ಣೀರುಂಟು. Crying before people is in vain. ಮನುಷ್ಯರ ಮುಂದೆ ಅಳುವುದು ಅದು ಬೇಡವಾದದ್ದು. Don't cry before anyone. ಯಾರ ಮುಂದೆಯೂ ಸಹ ಅಳಬೇಡಿ. If you want to cry, cry before God. ನಿಮಗೆ ಅಳಬೇಕೆಂಬುದಾದರೆ ದೇವರ ಮುಂದೆ ಅಳಿ. Only He knows how to answer the tears. ಅವರಿಗೆ ಮಾತ್ರ ಗೊತ್ತು ಆ ಒಂದು ಅಳುವಿಗೆ ಒಂದು ಉತ್ತರ ಕೊಡಬೇಕು. People may just try to comfort you, but they cannot give you the comfort. ಮನುಷ್ಯರು ನಿಮ್ಮನ್ನು ಸಮಾಧಾನ ಪಡಿಸಬಹುದು, ಆದ್ರೆ ಆ ಸಮಾಧಾನವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. People may try to set you free out of the danger, but they might fail. ಮನುಷ್ಯರು ಅನ್ಕೊಳ್ಬಹುದು ಆ ಒಂದು ಅಪಾಯದಿಂದ ನಿಮ್ಮನ್ನು ಪಾರು ಮಾಡಬಹುದು ಎಂಬುದಾಗಿ, ಆದ್ರೆ ಅವರು ಅದರಲ್ಲಿ ಸೋತು ಹೋಗಬಹುದು. But the Bible says, ಆದ್ರೆ ಸತ್ಯವೇದವು if the Son set you free, you're free indeed. ಮಗನು ನಿಮ್ಮನ್ನು ಬಿಡಿಸುವುದಾದರೆ ನೀವು ನಿಜವಾಗಿಯೂ ಬಿಡುಗಡೆ ಹೊಂದುತ್ತೀರಾ ಎಂಬುದಾಗಿ. Cry before God. ದೇವರ ಮುಂದೆ ಅಳಿ. God will reveal His plans to you. ದೇವರು ತನ್ನ ಉದ್ದೇಶವನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸಿ. God will change and break every barriers in your life. ಕರ್ತನು ಎಲ್ಲ ಒಂದು ಕಟ್ಟುಗಳನ್ನು ಮಾರ್ಪಡಿಸಿ ನಿಮ್ಮನ್ನು ಉದ್ಧರಿಸುತ್ತಾನೆ. How surprisingly this boy grew in a place where it is danger. ಎಷ್ಟು ಆಶ್ಚರ್ಯವಾಗಿ ಆ ಮಗುವು ಆ ಒಂದು ಅಪಾಯಕರವಾದ ಒಂದು ಪರಿಸ್ಥಿತಿಯಲ್ಲಿ ಬೆಳೆದನು. God has a plan for you. ದೇವರಿಗೆ ನಿಮ್ಮಲ್ಲಿ ಉದ್ದೇಶ ಉಂಟು. Nobody can change it. ಯಾರು ಅದನ್ನು ಬದಲಾಯಿಸಕ್ಕೆ ಸಾಧ್ಯವಿಲ್ಲ. Hallelujah. Hallelujah. Stick to that plan. ಆ ಒಂದು ಉದ್ದೇಶಕ್ಕೆ ನೀವು ಅಂಟಿಕೊಳ್ಳಿ. And you will see the mighty hands of God. ದೇವರ ಮಹಾ ಅದ್ಭುತ ಹಸ್ತವು ನಿಮಗೆ ಕಾಣಲ್ಪಡುವುದು. Yes, the calling will have crying. ಹೌದು, ಕರುವಿಕೆಯಲ್ಲಿ ಅಳು ಇರುವುದು. But don't give up. ಆದ್ರೆ ಅದನ್ನು ಬಿಟ್ಟುಕೊಡಬೇಡಿ. God will bless you. ದೇವರು ನಿಮ್ಮನ್ನು ಆಶೀರ್ವದಿಸುವನು. Can we close our eyes and look to God? ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ಕಡೆಗೆ ನೋಡೋಣ. Father in heaven, Lord Jesus, ತಂದೆಯಾದ ದೇವರೇ ಯೇಸುವೇ, if any one of them are crying before people for help, ಯಾರಾದರೂ ಮನುಷ್ಯರ ಮುಂದೆ ಅಳುತ್ತಿದ್ದಾರ ಸಹಾಯಕ್ಕಾಗಿ, so Lord, their help might go in vain. ಅವರ ಸಹಾಯವು ಅದು ಬೇರೆಯಾಗಿ ಹೋಗಬಹುದು. But God, let their help come from you, O God. ಆದ್ರೆ ಅವರ ಸಹಾಯವು ನಿನ್ನಿಂದ ಬರಲಿ ಕರ್ತನೆ. How beautifully this cry of a baby changed the entire situation. ಎಷ್ಟು ಉನ್ನತವಾಗಿ ಈ ಮಗುವಿನ ಅಳು ಎಲ್ಲವನ್ನು ಮಾರ್ಪಡಿಸಿತು. Because you had already planned about this child in the mother's womb. ಯಾಕಂದ್ರೆ ನೀನು ಎಲ್ಲವನ್ನು ರಚಿಸಿದ್ದೆ ಈ ಮಗುವಿನ ತಾಯಿಯ ಗರ್ಭದಲ್ಲಿಯೇ. Father, we thank you, Lord. ತಂದೆಯೇ, ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. Where there should be a shame for this child, you made the
fame for this child, O God. ಎಲ್ಲಿ ಈ ಮಗುವಿಗೆ ಅವಮಾನವಿರಬೇಕಾಗಿತ್ತೋ ಅಲ್ಲಿ ಕರ್ತನೆ ನೀನು ಮಹಿಮೆಯನ್ನು ತಂದಿರುತ್ತೀ. The same way the sons and daughters who are watching this, O God. ಅದೇ ರೀತಿಯಲ್ಲಿ ಮಕ್ಕಳು ಈ ವಾಕ್ಯವನ್ನು ನೋಡುತ್ತಿದ್ದಾರೋ, so where they are thinking that it's a shameful place, ಯಾರ್ಯಾರು ಅನುಕೊಳ್ಳುತ್ತಿದ್ದಾರೋ ಇದು ಅವಮಾನಕರವಾದ ಸ್ಥಳ ಎಂಬುದಾಗಿ, Lord, you bless them, O God, and honor them. ತಂದೆಯೇ ಅವರನ್ನು ಆಶೀರ್ವದಿಸಿ ಉನ್ನತಕ್ಕೆ ಏರಿಸಿ. Let them stop crying before people, ಅವರು ಜನರ ಮುಂದೆ ಅಳುವುದನ್ನು ನಿಲ್ಲಿಸಿ, but let them cry before you, ನಿನ್ನ ಮುಂದೆ ಅಳಲಿ ಸ್ವಾಮಿ. because there is a meaning that you give for every tears, O God. ಯಾಕಂದ್ರೆ ನೀನು ಎಲ್ಲಾ ಒಂದು ಕಣ್ಣೀರಿಗೂ ಒಂದು ಅರ್ಥ ಕೊಡುತ್ತಿ. And you will bring changes to our tearful prayers, O God. ನೀನು ಎಲ್ಲಾ ನಮ್ಮ ಕಣ್ಣೀರಿನ ಪ್ರಾರ್ಥನೆಯನ್ನು ನೆರವೇರಿಸುತ್ತಿ. Thank you, Father. ನಿನಗೆ ಸ್ತೋತ್ರ ಕರ್ತನೆ. Our plans are very little. ನಮ್ಮ ಒಂದು ಆಲೋಚನೆಗಳು ಅಲ್ಪವಾದದ್ದು. We welcome your big plans in our life. ನಿನ್ನ ಒಂದು ಅತ್ಯುತ್ತಮವಾದ ಆಲೋಚನೆಯನ್ನು ನಾವು ಆಹ್ವಾನಿಸುತ್ತೇವೆ. May your will be done. ನಿನ್ನ ಚಿತ್ತ ಮಾತ್ರ ನೆರವೇರಲಿ. May your plans come true. ನಿನ್ನ ಒಂದು ಚಿತ್ತ ಮಾತ್ರ ನೆರವೇರಲಿ in our life. ನಮ್ಮ ಜೀವಿತದಲ್ಲಿ. In Jesus' name we pray. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿರುತ್ತೇವೆ. Amen. ಆಮೆನ್. Hallelujah. Hallelujah. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.